ಕೊಲೆ ಯತ್ನ ನಡೆದಿದೆ ಅಂತ ಒಂದು ದೂರು ಕೊಡಿ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ಡೋಂಟ್ ಇನ್ಸಿಸ್ಟ್ ಮೀ ಪ್ಲೀಸ್. ನಮ್ಮ ವಿಚಾರನೇ ಬೇರೆ, ಅವ್ರ ವಿಚಾರನೇ ಬೇರೆ. ನನಗೆ ಗೊತ್ತಿಲ್ಲದೆ ಬಗ್ಗೆ ನೀವು ಮಾಹಿತಿ ಕೇಳಿದ್ರೆ ನಾನು ಅವ್ರಿಗೇನೆ ಆನ್ಸರ್. ಅಲ್ಲ ಸರ್, ಈಗ ಸರ್ಕಾರದ ಭಾಗ ಇದ್ದೀರಿ, ಈಗ ಪರಿಷತ್ ಸದಸ್ಯರ ಮೇಲೆ ಬಂದಿರೋ ಸರ್ ಕೊಲೆ ಮಾಡಕ್ ಸ್ಕೆಚ್ ಹಾಕಿದ್ರು ಅಂತ ಹೇಳಿ ಆನ್ಸರ್ ಐ ಸೇ ಯು ಟೆಲ್ ಮೀ. ಸರ್ ಅಲ್ಲ ಸರ್, ಅವ್ರು ಹೇಳ್ತಾರದು ನನ್ನ ಮಗಳ ಬರ್ಡೇ ಅವತ್ತೇ ಬಂದು ನನ್ನ ಕೊಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಸರ್. ಅಂದ್ರೆ ನಿಮ್ಮ ಮೊಮ್ಮಗಳ ಬರ್ಡೇ ಕಾರ್ಯಕ್ರಮದಲ್ಲಿ ಕೊಲೆ ಪ್ರಯತ್ನ ನಿಮ್ಮ ಮಗನ ಮೇಲೆ ನಡೆದಿದ್ದ? ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ. ದಯಮಾಡಿ ನನಗೆ ಗೊತ್ತಾಯ್ತು ಮಾಡಬೇಡಿ ರೀ. ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್. ಬಾಸ್ ವಾಲ, ಬಿ ದ ಬಾಸ್. ಸರ್ ಈಗ ಸರ್ ಈಗ ಸಿಐಡಿ ಕೊಟ್ಟಿದ್ದಾರೆ ಸರ್, ಯಾರಿನ್ ಟ್ರ್ಯಾಪ್ ಕೇಸ್ ಸರ್. ನಿಮಗೆ ತೃಪ್ತಿ ಇದೆಯಾ ಸರ್ ತನಿಖೆ ಮೇಲೆ? ಸಿಐಡಿ ತನಿಖೆ ಕೊಟ್ಟಿದ್ದಾರೆ. ಅದು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ. ಮುಖ್ಯಮಂತ್ರಿಗಳು, ಗೃಹ ಮಂತ್ರಿ, ಸಚಿವರು ಸೇರಿ ತೀರ್ಮಾನ ಏನ್ ತಗೊಂಡಿದ್ದಾರೆ ಆ ತೀರ್ಮಾನ. ಅಲ್ಲಿ ಬಂದ್ರೆ ಅಲ್ಲೆಲ್ಲ 4 ಗಂಟೆಗೆ. ನಾನು ಯಾರಿಗೂ ಏನು ಹೇಳೋದಿಲ್ಲ. ಕೊಲೆ ಯತ್ನ ನಡೆದಿದೆ ಅಂತ ಒಂದು ದೂರು ಕೊಡಿ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ಡೋಂಟ್ ಇನ್ಸಿಸ್ಟ್ ಮೀ ಪ್ಲೀಸ್. ನಮ್ಮ ವಿಚಾರನೇ ಬೇರೆ, ಅವ್ರ ವಿಚಾರನೇ ಬೇರೆ. ನನಗೆ ಗೊತ್ತಿಲ್ಲದೆ ಬಗ್ಗೆ ನೀವು ಮಾಹಿತಿ ಕೇಳಿದ್ರೆ ನಾನು ಅವ್ರಿಗೇನೆ ಆನ್ಸರ್. ಅಲ್ಲ ಸರ್, ಈಗ ಸರ್ಕಾರದ ಭಾಗ ಇದ್ದೀರಿ, ಈಗ ಪರಿಷತ್ ಸದಸ್ಯರ ಮೇಲೆ ಬಂದಿರೋ ಸರ್ ಕೊಲೆ ಮಾಡಕ್ ಸ್ಕೆಚ್ ಹಾಕಿದ್ರು ಅಂತ ಹೇಳಿ ಆನ್ಸರ್ ಐ ಸೇ ಯು ಟೆಲ್ ಮೀ. ಸರ್ ಅಲ್ಲ ಸರ್, ಅವ್ರು ಹೇಳ್ತಾರದು ನನ್ನ ಮಗಳ ಬರ್ಡೇ ಅವತ್ತೇ ಬಂದು ನನ್ನ ಕೊಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಸರ್. ಅಂದ್ರೆ ನಿಮ್ಮ ಮೊಮ್ಮಗಳ ಬರ್ಡೇ ಕಾರ್ಯಕ್ರಮದಲ್ಲಿ ಕೊಲೆ ಪ್ರಯತ್ನ ನಿಮ್ಮ ಮಗನ ಮೇಲೆ ನಡೆದಿದ್ದ? ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ. ದಯಮಾಡಿ ನನಗೆ ಗೊತ್ತಾಯ್ತು ಮಾಡಬೇಡಿ ಸರ್. ಈಗ ಸರ್ ಈಗ ಸಿಐಡಿ ಕೊಟ್ಟಿದ್ದಾರೆ ಸರ್, ಯಾರಿನ್ ಟ್ರ್ಯಾಪ್ ಕೇಸ್ ಸರ್. ನಿಮಗೆ ತೃಪ್ತಿ ಇದೆಯಾ ಸರ್ ತನಿಖೆ ಮೇಲೆ? ಸಿಐಡಿ ತನಿಖೆ ಕೊಟ್ಟಿದ್ದಾರೆ. ಅದು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ. ಮುಖ್ಯಮಂತ್ರಿಗಳು, ಗೃಹ ಮಂತ್ರಿ, ಸಚಿವರು ಸೇರಿ ತೀರ್ಮಾನ ಏನ್ ತಗೊಂಡಿದ್ದಾರೆ ಆ ತೀರ್ಮಾನ. ಅಲ್ಲಿ ಬಂದ್ರೆ ಅಲ್ಲೆಲ್ಲ 4 ಗಂಟೆಗೆ.